ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರು ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಹೇಳಿ ಅನ್ಕೊಂಡಿನಿ. ಸೊ ಇವತ್ತಿನ ಬ್ಲಾಗ್ ನ ಸಂಡೇ ಬ್ಲಾಗ್ ನ ಈಗ ಸ್ಟಾರ್ಟ್ ಮಾಡಕ್ ಅಂತೀನಿ ಫ್ರೆಂಡ್ಸ್. ಯಾವತ್ತಂದ್ರ ಸ್ಕೂಲ್ ಅಲ್ಲ, ಆಶ್ರಮಕ್ಕೆ ಹೋಗಿದ್ದಾಳ. ಇವತ್ ಸಂಡೇ ಅಲ್ವಾ, ಸೊ ಹಂಗ ಹೇಳಿದ್ವಿ. ಆಶ್ರಮಕ್ಕೆ ಹೋಗಿರ್ತಾಳಾಗಿ ಸಂಡೇ ಮನ್ಯಾಗ ಇರಂಗಿಲ್ಲಕಿ. ನಿಮ್ಗ ಆಫ್ಟರ್ನೂನ್ನಾಗ ಆಕಿ ಸಿಗುದು, ಮಾರ್ನಿಂಗ್ ಟೈಮ್ನೇ ಸಿಗಂಗಿಲ್ಲ. ಸೊ ದೀಪಾವಳಿ ಹಬ್ಬ ಆದ್ಮ್ಯಾಗ ಇವತ್ತು ಬ್ಲಾಗ್ ನ ಸ್ಟಾರ್ಟ್ ಮಾಡಕ್ ಅಂತೀನಿ ಫ್ರೆಂಡ್ಸ್. 4-5 ದಿನ ಇತ್ತು ಯಾವ್ದೇ ರೀತಿ ಬ್ಲಾಗ್ ಮಾಡಿ ತೆಗಿಬೇಕು ಲೈಟ್. ಸೊ ತೆಗಿಬೇಕು ಲೈಟ್. ಎವ್ರಿ ಡೇ ಕರೆಂಟ್ ಬಿಲ್ ಕಟ್ತೀನಿ, ಎವ್ರಿ ಡೇ ಕರೆಂಟ್ ಬಿಲ್ ಕಟ್ತೀನಿ. ಸೊ ಈಗ ನಾನು ಒಂದು ಮಾರ್ನಿಂಗ್ ಮೀಟಿಂಗ್ ಸ್ಟಾರ್ಟ್ ಆಗೈತೆ ಫ್ರೆಂಡ್ಸ್. ಅವ್ರ ಯಾವಾಗಾರ ತೆಗಿರ್ನಕ ನಾವು ಇವತ್ತರ ನಾಳೆ ತೆಗಿನಂತ ಹೊರಗಂತಾನೆ ಎದ್ದು ರಂಗೋಲಿ ಹಾಕಿ ಆಶ್ರಮಕ್ಕೆ ಹೋಗಿದ್ದಾಳ. ಸೊ ಈಗ ನಾನು ಎದ್ದು ಅಲ್ಲಿಂದ ಬಿಸಿನೀರು ಕಾಸ್ಕೊಟ್ಟು ಕುಡಿಸಿದೆ. ಸೊ ನಾನು ಕುಡಿದೆ ಮತ್ತ ಸಾಂಬಾರ್ ಮಾಡ್ಕೊಂಡೆ ಫಸ್ಟ್. ಇವತ್ತು ನಾಷ್ಟಕ್ಕ ಪಡ್ ಮಾಡಕ್ ಅಂತೀನಿ ಫ್ರೆಂಡ್ಸ್. ಮತ್ತ ಪಡ್ಡಿನ ಜೊತೆ ನಮಗ ಚಟ್ನಿ, ಅರಿವಿನಗ ಸಾಂಬಾರು. ಸೊ ಹಂಗ ಗಂಜಿನೂ ಈಗ ನೋಡ್ರಿ ಕುಡಿಯಾಕ ಅಂತೀವಿ. ಅರಿವಿನಗ ಗಂಜಿ ಹಾಕಿ ಕೊಟ್ಟೆ ಕುಡದ. ಮತ್ತೆ ಇವಾಗ ಚಟ್ನಿ ಮಾಡೋದಕ್ಕ ಎಲ್ಲ ರುಬ್ಬಿ ಇಟ್ಕೊಂಡಿನಿ. ಒಗ್ಗರಣೆ ಒಂದ್ ಕೊಡ್ಬೇಕು. ನಾನು ನೈಟ್ ಕ್ಯಾರೆಟ್ ಪಲ್ಯ ಮಾಡಿದ್ದೆ, ಇನ್ನೂ ಒಂದ್ ಸ್ವಲ್ಪ ಉಳ್ದೈತಿ. ಸೊ ಅದನ್ನ ಈಗ ಬಿಸಿ ಮಾಡಿ ಇಟ್ಟೇನಿ. ರೊಟ್ಟಿ ಜೊತೆ ಅದ್ ಹಾಕ್ತೈತಿ. ನೀನ್ ನೀರು ಬಡ್ಲಿ ತೊಂಬ, ನೀರ್ ಕದ ಹಾಕ್ತೇನೆ ಬದ್ಲಿಗೆ. ನನ್ಗೂ 3-4 ದಿನದಿಂದ ಆರಾಮಿಲ್ಲ ಫ್ರೆಂಡ್ಸ್. ಇವತ್ತು ಒಂದ್ ಸ್ವಲ್ಪ ಆರಾಮಾಗಿ ಎದ್ದು ಕೆಲಸ ಮಾಡಕಂತೀನಿ. ಸಾಯಂಕಾಲದಾಗ ಸಂಜೆ ಮೇಲೆ ಸ್ವಲ್ಪ ಆರಾಮ್ ಅನಿಸ್ತು. ಸೊ ಅವಾಗ ಎದ್ದು ರೊಟ್ಟಿ ಮಾಡಿದೆ. ರೊಟ್ಟಿ ಖಾಲಿ ಆಗಿದ್ದು. ನಮ್ಮ ಮನೆಗಂಕರ ಮೊದ್ಲು ರೊಟ್ಟಿ ಬೇಕು, ಹಸ್ಬೆಂಡ್ಗ ರೊಟ್ಟಿ ಇಲ್ಲಂದ್ರ ನಡೆಯಂಗಿಲ್ಲ. ಒಂದ್ 7-8 ರೊಟ್ಟಿ ಇದ್ವು ಅಷ್ಟ. ಮತ್ತ ಫುಲ್ ರೊಟ್ಟಿ ಖಾಲಿ ಆದ್ರು ಅಂತಂದ್ರೆ ನನಗ ಪೆನ್ನ ಕೇಳ್ತೈತಿ. ರೊಟ್ಟಿ ಇರ್ಬೇಕು ನಮ್ಮ ಮನೆಯೊಳಗ. ಒಂದ್ ಸ್ವಲ್ಪ ಒಂದ್ 8-10 ರೊಟ್ಟಿ ಇರ್ಬೇಕು, ಅಂದ್ರೆ ಕೂಡಾಗಿರ್ತೀನಿ. ಇಲ್ಲ ಅಂತಂದ್ರ ರೊಟ್ಟಿ ಇಲ್ಲ ಅಂದ್ರೆ ಏನ್ ಮಾಡ್ಲಪ್ಪ ಅಂತ ಅನ್ಸ್ಬಿಡ್ತೈತಿ. ಹಿಂಗ ಆರಾಮಿಲ್ಲದ ಟೈಮ್ನಾಗ ಯೂಸ್ ಆಗ್ತೈತಿ ನೋಡಿ ಫ್ರೆಂಡ್ಸ್. ಮತ್ತ ಸ್ವಲ್ಪ ಆರಾಮಾದಂಗ ಅನಿಸ್ತಾ ಎದ್ದು ಮತ್ತ ರೊಟ್ಟಿ ಮಾಡಿದೆ. ಮತ್ತ ಎಲ್ಲ ಹಬ್ಬ ಎಲ್ಲ ಮುಗಿದಾದ್ಮ್ಯಾಗ ಎಲ್ಲ ಅಲ್ಲಿದಲ್ಲೇ ಬಿದ್ದಿದ್ವು ಎಲ್ಲ ಐಟಮ್ಗಳು. ಎಲ್ಲ ಮನೆಯೆಲ್ಲ ಹತ್ತಿಟ್ಕೊಂಡೆ. ಹಬ್ಬಕ್ಕೆ ಹಾಕೊಂಡಿರೋ ಬಟ್ಟೆಗಳೆಲ್ಲ ಹಂಗ ಇಟ್ಟಿದ್ವಿ. ಸೊ ಅವನ್ನೆಲ್ಲ ಒಂದಷ್ಟು ತೊಳೆದು ಹಾಕೊಂಡೆ, ಒಂದಷ್ಟು ಮಡಿಚಿ ಇಟ್ಕೊಂಡೆ. ಹಬ್ಬ ಮುಗಿದಾದ್ಮ್ಯಾಗ ಪೂರ ಆರಾಮನ ತಪ್ಪಿಬಿಟ್ಟು ಫುಲ್ ಹೀಟ್ ಆಗಿ ಅಂತ ಈ ತರ ಜ್ವರ ಈ ತರ ಎಲ್ಲ ಏನಲ್ಲ, ಹೀಟ್ ಆಗಿ ಮೋಷನ್ ಈ ತರ ಸ್ಟಾರ್ಟ್ ಆಗ್ಬಿಡ್ತು. ತಗೋರ್ವಿ ನಾ ನೀರು ಅವಾಗ ಕುಡಿಯ. ಇಲ್ಲಿ ಬಡ್ಲಿಗೆ ಹಾಕಿಟ್ಟೈತಿ. ಅರ್ಧ ತಾಸಿಗೊಮ್ಮೆ ನೀರ್ ಕುಡಿ. ನಂಗ ಆಗಾಗ ಹಿಂಗ ಆರಾಮ್ ತಪ್ಪಿಡ್ತೈತಿ ಫ್ರೆಂಡ್ಸ್. ಯಾವಾಗ ಆರಾಮ್ ಇರ್ತೀನಿ, ಯಾವಾಗ ಆರಾಮ್ ಇರಂಗಿಲ್ಲ ನನಗ ಗೊತ್ತಿರಂಗಿಲ್ಲ. ಈ ಒಂದ್ ಕ್ಷಣ ಹಿಂದ ಆರಾಮ್ ಇದ್ದೆ ಅಂತಂದ್ರೆ ಇನ್ನೊಂದ್ ಕ್ಷಣ ಆದ್ಮ್ಯಾಗ ಸಡನ್ ಆಗಿ ಆರಾಮ್ ತಪ್ಪಿಡ್ತೀನಿ. ಹಬ್ಬ ಮುಗಿದು ನೆಕ್ಸ್ಟ್ ಡೇನ ಆರಾಮ್ ತಪ್ಪಿಡ್ತು. ಹಬ್ಬದ ಕೆಲಸದಾಗ ನೀರ್ ಕಡಿಮೆ ಕುಡಿದ್ಬಿಟ್ಟಿನಿ. ಸೊ ಹಂಗಾಗಿ ಹೀಟ್ ಆಗಿ ಮೋಷನ್ ಪ್ರಾಬ್ಲಮ್ ಆಗಿ ಎಷ್ಟೋ ಇವತ್ತಿಗೆ ಲೆಕ್ಕ ಹಾಕಿದ್ರೆ 4 ದಿನ ಆದ್ರೂ ಪೂರ್ತಿ ಇನ್ನೂ ಆರಾಮಾಗಿಲ್ಲ. ಒಂದ್ ಸ್ವಲ್ಪ ಲೈಟ್ ಆಗಿ ಸ್ವಲ್ಪ ಐತಿ. ಅದ್ರಾಗ ನಾ ಎದ್ದು ಕೆಲಸ ಮಾಡಕ್ ಅಂತೀನಿ. ಫುಲ್ ಡೇ ಅಂತೂ ಒಂದಿನ ಅಂತೂ ಫುಲ್ ಡೇ ಮಲ್ಕೊಂಡ ಬಿಟ್ಟಿನಿ. ಅವತ್ತಂತೂ ಎಳ್ನೀರು ಮಜ್ಜಿಗೆ ಕುಡದೆ. ಆದ್ರೂ ಕಡಿಮೆ ಆಗ್ಲಿಲ್ಲ. ಪ್ರತಿ ಸಲನು ಈ ತರ ಹೀಟ್ ಆಗಿ ಮೋಷನ್ ಪ್ರಾಬ್ಲಮ್ ಇಂದ ಎಳ್ನೀರು ಮತ್ತ ಮಜ್ಜಿಗೆ ಕುಡಿದ್ನಿ ಅಂತಂದ್ರ ಕಡಿಮೆ ಆಗ್ಬಿಡೋದು. ಬಾಳ ಅಂದ್ರೆ 1 ಅವರ್ 2 ಅವರ್ ಈ ತರ 3 ಅವರಲ್ಲಿ ಈಗ ಆರಾಮ್ ಅನ್ಸ್ಬಿಡೋದು. ಆದ್ರೆ ಯಾಕೋ ಏನೋ ಈ ಸರ್ತಿ ಸಿಕ್ಕಾಪಟ್ಟೆ ಹೀಟ್ ಆಗ್ಬಿಟ್ಟೈತೆ ಏನೋ ಗೊತ್ತಿಲ್ಲ. ಎಷ್ಟು ಮಜ್ಜಿಗೆ ಮಾಡ್ಕೊಂಡ್ ಕುಡಿದ್ರು, ಎಷ್ಟು ನೀರ್ ಕುಡಿದ್ರು, ಎಷ್ಟು ಮೊಸರನ್ನ ಅಂತೀನಿ ನೋಡ್ರಿ, ಮೊಸರನ್ನ ಉಣ್ಬಾರ್ದು. ಮಜ್ಜಿಗೆ ಅನ್ನ ಉಂಡ್ರು ಆರಾಮನ ಅನಿಸ್ಲಿಲ್ಲ. ಅದ ಟೈಮಿಗೆನ ನಮ್ಮ ಫ್ರೆಂಡನ್ನು ಫೋನ್ ಮಾಡಿದ್ಲು. ಹಿಂಗ ಆರಾಮಿಲ್ಲ ಅಂತ ಹೇಳಿದಾಗ ಆಕಿ ತಿಳಿದಿರೋ ಅಂತ ಹೆಲ್ತ್ ಟಿಪ್ಸ್ ಹೇಳಿದ್ಲು. ಅದ್ರಿಂದ ನಮ್ಗೆ ಬಹಳ ಒಂದ್ ರೀತಿ ಯೂಸ್ ಆಯ್ತು ಅಂತಾನೆ ಹೇಳ್ಬೋದು. ಆ ಹೆಲ್ತ್ ಟಿಪ್ಸ್ ಹಸ್ಬೆಂಡ್ಗೂ ಗೊತ್ತಿತ್ತು. ಸೊ ಆ ಟೈಮ್ನಾಗ ನಮ್ಗ ಅದನ್ನ ಫಾಲೋ ಮಾಡಕ ನೆನಪಾಗಿಲ್ಲ. ಅದೇನಪ್ಪ ಹೆಲ್ತ್ ಟಿಪ್ಸ್ ಅಂತ ಅಂದ್ರ
ಹೀಟಿಂದ ಮೋಷನ್ ಪ್ರಾಬ್ಲಮ್ ಆಗಿರೋದ್ರಿಂದ ಮೋಷನ್ ಪ್ಲೇಸ್ ಸಿಕ್ಕಾಪಟ್ಟೆ ಪೇನು ಉರಿ ಈ ತರ. ನನ್ನ ಫ್ರೆಂಡ್ ಹೇಳಲು ಇದನ್ನ ಹೆಂಗ್ ಹೇಳ್ಬೇಕು ಅನ್ನೋ ನಂಗೆ ಅಷ್ಟು ಗೊತ್ತಾಗವಲ್ದು, ಆದ್ರೂ ಹೇಳಕಂತೀನಿ ಒಂದಷ್ಟು ವ್ಯೂವರ್ಸ್ಗೆ ಯೂಸ್ ಆಗ್ಬೋದು ಅಂತೇಳಿ. ನನಗೆ ಆಗಿರುವಂತಹ ಪ್ರಾಬ್ಲಮ್ಸ್ ಬೇರೆ ವ್ಯೂವರ್ಸ್ಗೂ ಆಗಿದ್ರೆ ಯೂಸ್ ಆಗ್ಬೋದು ಅಂತ ಹೇಳಕಂತೀನಿ. ಸೊ ಆ ರೀಸನ್ ಇಂದ ಏನಂತಂದ್ರ ಹರಳೆಣ್ಣೆ ಹಚ್ಕೊಂಡ್ರ ಹೀಟ್ ಕಡಿಮೆ ಆಗ್ತೈತಿ ಅಂತ ಹೇಳಿದ್ಲು. ಹರಳೆಣ್ಣೆ ತುಂಬಾನೇ ಇನ್ನೊಂದೇನಂದ್ರ ಹರಳೆಣ್ಣೆ ಅನ್ನಕತ್ತಾಳ. ನಮ್ ಕಡೆ ಅದಕ್ಕೆ ಔಡ್ಲೆಣ್ಣೆ ಅಂತ ಹೇಳ್ತೀವಿ. ಅಕ್ಕಿ ಹರಳೆಣ್ಣೆನು ಅಂತ ಹೇಳೋಳು ಹರಳೆಣ್ಣೆ ಅನ್ನಕಂತಾಳ. ನಾ ಫಸ್ಟ್ ಟೈಮ್ ಆತರ ಹರಳೆಣ್ಣೆ ಅಂತ ಕೇಳಿದ್ದು. ಹರಳೆಣ್ಣೆ ಅಂತಂದ್ರೆ ಹರಳೆಣ್ಣೆ ಇರ್ಬೇಕೇನೋ ಕೇಳ್ತಿರೋದು. ನಮ್ ಕಡೆ ನಾವು ಔಡ್ಲೆಣ್ಣೆ ಅಂತ ಹೇಳ್ತೀವಿ ಅಂತ ಹೇಳಿದೆ. ಮತ್ತ ಅದು ಔಡ್ಲು ಗಿಡ ಯಾವ ತರ ಇರುತ್ತೋ ಅಂತಾನೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದೆ. ಅದು ಕಾಯಿ ಒಂಥರ ಹೊರಗಡೆ ಮುಳ್ಮುಳ್ ಟೈಪ್ ಇರ್ತೈತಿ. ಸೊ ಅದನ್ನು ಹೇಳಿದೆ. ಯಾವಾಗ ನಾನು ಔಡ್ಲೆಣ್ಣೆ ಹಚ್ಕೊಂಡಿದ್ದ ಅಂತಂದ್ರ ಫ್ರೆಂಡ್ಸ್, ಡೆಲಿವರಿ ಟೈಮ್ನಾಗ ನಾವು ಅದ್ರ ಕಾಯಿನ ಕಿತ್ಕೊಂಡು ಅರ್ದು ನಮ್ಗ ಹಚ್ತಿದ್ಲು. ಎಣ್ಣೆ ತಗೊಂಬಂದು ಹಚ್ಚೋದಕ್ಕಿಂತ ಕಾಯಿನೇ ಮನೇಲಿ ಅರ್ದು ಹಚ್ಚೋಳು. ಸೊ ಅವಾಗ ಹಚ್ಚಿದ್ದು ನಾನು ಮತ್ತೇನು ಹರಳೆಣ್ಣೆ ಯೂಸ್ ಮಾಡೇ ಇಲ್ಲ. ಹರಳೆಣ್ಣೆ ಮನ್ಯಾಗ ಎನಿ ಟೈಮ್ ಇರ್ತೈತಿ, ಹಸ್ಬೆಂಡ್ ಯೂಸ್ ಮಾಡ್ತಿರ್ತಾರ. ನಾನು ಒನ್ ಟೈಮ್ ಯೂಸ್ ಮಾಡಿರ್ಲಿಲ್ಲ. ಹಸ್ಬೆಂಡ್ ಹೇಳ್ತಿರ್ತಾರ ಹಿಂಗ್ ಸಿಕ್ಕಾಪಟ್ಟೆ ಹೀಟ್ ಆಗ್ತಿರ್ತೈತಿ, ತಲೆಗದು ಹಚ್ಕೊಂಡ್ ಮಲ್ಕೋ ನೈಟ್, ಬೆಳಗ್ಗೆ ಎದ್ದು ಸ್ನಾನ ಮಾಡು, ಕಡಿಮೆ ಆಗ್ತೈತಿ ಹೀಟು ಅಂತ ಹೇಳಿ ನಾನು ಒಂದ್ಸಲ ಫಾಲೋ ಮಾಡೇ ಇಲ್ಲ. ಹಂಗ ನೆಗ್ಲೆಕ್ಟ್ ಮಾಡ್ಬಿಟ್ಟಿನಿ. ಈ ಸತಿ ಅಂತೂ ಬಾಳ ಅಂದ್ರೆ ಬಾಳ ಹೀಟ್ ಆಗಿಬಿಟ್ಟೈತಿ. ಎಷ್ಟು ಎಳ್ನೀರು, ಎಷ್ಟು ಮಜ್ಜಿಗೆ ಏನ್ ಕುಡಿದ್ರು ಕಡಿಮೆನ ಆಗ್ಲಿಲ್ಲ. ಯಾಕೆ ಈ ತರ ಹಾಕಂತೈತಿ ಅಂತೇಳಿ ಅದ್ರ ಜೊತೆ ಇನ್ನೊಂದು ಹೊಟ್ಟು ಮುರಿದೊಂದು ಮೋಷನ್ ಬರಕಂತಿತ್ತು. ಯಾಕೆ ಹೊಟ್ಟು ಮುರಿಯಾಕಂತೈತಿ ಅಂತೇಳಿ. ಸೊ ಹೆಂಗೋ ಫ್ರೆಂಡ್ ಹೇಳಿರೋ ಹೆಲ್ತ್ ಟಿಪ್ಸ್ ಇಂದ ಹಂಗೋ ಆರಾಮಾದೆ. ಮತ್ತ ತಲೆಗೂ ಸ್ವಲ್ಪ ಹಚ್ಕೊ, ಮತ್ತ ಕೈಗೆ ಕಾಲಿಗೆ ಅಂಗಲಿಗೆಲ್ಲ ಹಚ್ಕೊಂಡ್ ಮಲ್ಕೋ, ನೈಟ್ ಮಲ್ಗೋವಾಗ ಅಂತ ಹೇಳಿದ್ರು. ಸೊ ಹಂಗನ್ನ ಫಾಲೋ ಮಾಡಿದೆ. ಬೆಳಗ್ಗೆ ಹೇಳೋವಾಗ ಏನೋ ಒಂದ್ ರೀತಿ ರಿಫ್ರೆಶ್ಮೆಂಟ್ ಫೀಲು, ಅಂದ್ರೆ ಕಣ್ಣು ಓಪನ್ ಮಾಡೋವಾಗ ಏನೋ ಒಂದ್ ರೀತಿ ಕೂಲ್ ಈ ತರ ಫೀಲ್ ಆಯ್ತು. ಕಣ್ಣು ಓಪನ್ ಮಾಡೋವಾಗ ಚೆನ್ನಾಗ್ ಅನಿಸ್ತು ಫೀಲ್. ಸೊ ಇನ್ ಮೇಗಿಂದ ಹಳೆನೇನು ಯೂಸ್ ಮಾಡ್ತೀನಿ. ಈ ತರ ಹೀಟ್ ಆಗಿರೋ ಟೈಮ್ನಾಗ ಸಿಕ್ಕಾಪಟ್ಟೆ ಒಳ್ಳೇದು. ಅದು ಹೀಟ್ ಮಕ್ಳಿಗೂ ಇವಾಗ ಇನ್ನೇ ಯೂಸ್ ಮಾಡ್ಕೊಂಡಿರೋ ಚಲೋ ಆಗ್ತೈತಿ ಅಂತ ಹೇಳಿದ್ಲು. ಓಕೆ ಫ್ರೆಂಡ್ಸ್, ಇವಾಗ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ಬಿಡ್ತೀನಿ. ಒಗ್ಗರಣೆ ಹಾಕೊಂಡು ಅದ್ರೀಗ ಪಡ್ಡು ಮಾಡಿ ಕೊಡ್ತೀನಿ. ಟೈಮ್ ಒಂದು ಆಗೈತಿ. ಸಾಂಬಾರೆಲ್ಲ ಮಾಡೀನಿ. ಪಡ್ಡು ಮಾಡ್ಕೊಟ್ಬಿಟ್ರೆ ಆತು. ಸ್ನಾನಕ್ಕೂ ನೀರಿಟ್ಟು ಬಂದೆ. ನನಗೆ ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ನಾನು ನಾಷ್ಟ ಮಾಡ್ತೀನಿ. ಮೊದಲು ಅದ್ರಿಂದ ಪಡ್ಡು ಮಾಡಿಕೊಡ್ತೀನಿ. ಒಗ್ಗರಣೆ ಹಾಕಿ ಬೆಳಗ್ಗೆ ಎದ್ ಕೂಡಲೇ ಪೇಪರ್ ಕಟ್ ಮಾಡ್ಕೊಂಡ್ ಕುಂತ್ಬಿಟ್ಟಲ್ಲ ಫ್ರೆಂಡ್ಸ್. ಮನಿ ಅಂಕರ್ ಗನ ಮೆಸ್ಸಿ ಮಾಡ್ತಾನ. ಮನಿ ಎಲ್ಲ ಒಂಥರ ತಿಪ್ಪಿ ಮಾಡ್ದಂಗ್ ಮಾಡ್ಬಿಟ್ಟಿರ್ತಾನ. ಮನೆ ತುಂಬಾ ಕಟ್ ಮಾಡಿರೋ ಹಾಳಿನ ಹರ್ವಾಕಿರ್ತಾನ. ತಲೆ ಒಂಥರ ಚಿಟ್ಟಿಡ್ದಂಗ್ ಆಗ್ತೈತೆ ಅದು ನೋಡಿದ್ರ. ಮನಿ ನೀಟಾಗಿತ್ತು ಅಂತಂದ್ರ ನಾನು ಶಾಂತ ಒಂದ್ ರೀತಿ ಕೂಲ್ ಆಗಿರ್ತೀನಿ. ಮನಿ ಎಲ್ಲ ಒಂಥರ ಮೆಸ್ಸಿ ಅಲ್ಲಿ ಸಾಮಾನ ಹರಡಿದ್ದು ಅಂತಂದ್ರ ಏನೋ ಒಂದ್ ರೀತಿ ಸಿಟ್ಟು ಬಂದಂಗಾಗಿ ಮನೆ ತುಂಬಾ ಒದರಾಡಕ್ ಅಂದ್ಬಿಡ್ತೀನಿ, ಕೂಗಾಡಕ್ ಅಂದ್ಬಿಡ್ತೀನಿ. ಹಿಂಗತ್ತೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಆಗ್ತೈತಿ ಅಂತ ಅನ್ಕೊಂತೀನಿ. ಮನಿ ತಿಪ್ಪಿ ಆಗಿರೋ ತರ ನೋಡಿ. ಅದೇ ತಿಪ್ಪಿ ಅಂದ್ರೆ ನಮ್ ಕಡೆ ಈ ತರ ಮನೆ ತುಂಬಾ ಸಾಮಾನೆಲ್ಲ ಬಿದ್ದಿದ್ದು ಅಂತಂದ್ರ ನಮ್ ಕಡೆ ನಾವು ಮನೆಯೆಲ್ಲ ತಿಪ್ಪಿ ಮಾಡಿಯಲ್ಲ ಅಂತ ಹೇಳ್ತಾರ. ಸೊ ಮನೆಯೆಲ್ಲ ಈ ತರ ಮೆಸ್ಸಿ ಆಗಿತ್ತು ಅಂತಂದ್ರ ಯಾರಿಗೆಲ್ಲ ಒಂಥರ ಇರಿಟೇಟ್ ಆಗಂಗ್ ಆಗ್ತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ಬೇಕು. ಆಲ್ಮೋಸ್ಟ್ ಹೆಣ್ಮಕ್ಳಿಗೆಲ್ಲ ಆಗ್ತೈತಿ. ಮನೆ ನೀಟ್ ಇದ್ರ ಹೆಣ್ಮಕ್ಳು ಶಾಂತ ಇರ್ತಾರ. ನಾನು ಅಂತ ಮನೆ ಕ್ಲೀನ್ ಮಾಡಿದ್ದ ಒಳ್ಳಮಳ ಅದಿನ ಮನೆ ತುಂಬಾ ಸಾಮಾನು ಹರಡುದು, ಮನೆ ಒಟ್ಟ ಗಲೀಜ್ ಮಾಡುದು, ಹಿಂಗ ಮನೆ ತರ ಮಾಡ್ತಿರ್ತಾರ. ನಮ್ಗೆ ಮಾಡಿ ಸಾಕಾಗೈತೆ, ನಮ್ಗೆ ಎಷ್ಟಂತ ಕ್ಲೀನ್ ಮಾಡ್ಲಿ ಅಂತಿರ್ಪ. ಓಕೆ ಫ್ರೆಂಡ್ಸ್, ಈಗ ಚಟ್ನಿಗೆ ಒಗ್ಗರಣೆ ಹಾಕಿದ್ದಾಯ್ತು. ನೋಡ್ರಿ ಫ್ರೆಂಡ್ಸ್, ಚಟ್ನಿ ರುಬ್ಬಿ ಇಟ್ಕೊಂಡೇನಿ. ನಮ್ಮ ಮನೆಗೆ ಇವತ್ತು ಕೆಂಪು ಚಟ್ನಿ, ಕೆಂಪು ಮೆಣಸಿನ್ಕಾಯಿ ಹಾಕೋದ್ರಿಂದ ಚಟ್ನಿ ಕೆಂಪನ ಆಗ್ತೈತಿ. ಸೊ ಇಲ್ಲಿ ಹಿಟ್ಟು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಉಬ್ಬಿ ಬಂದೈತಿ ಅಂತೇಳಿ. ನೋಡಿದ್ರೆ ಹಿಟ್ಟನ್ನ ನಾನು ನೈಟ್ ಒಂದು 11 ಗಂಟೆ ಮೇಲಾಗಿತ್ತು ರುಬ್ಬಿದಾಗ. ಎಲ್ಲಿ ಹಿಟ್ಟು ಉಬ್ಬುತ್ತೋ ಇಲ್ವೋ, ನಾಳೆಗೆ ಬೇರೆ ಪಡ್ಡು ಮಾಡಬೇಕು, ಉಬ್ಬುತ್ತೋ ಇಲ್ವೋ ಅಂತೇಳಿ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಉಬ್ಬೈತಿ.
ನೋಡಿ ಫುಲ್ ಗುಂಡಿ ತುಂಬಾ ಇಲ್ಲಿ ಮಟ್ಟ ಬಂದೈತಿ. ಸೊ ನೋಡ್ತಿರ್ಬೋದು ನಾನು ದೋಸೆ ಹಿಟ್ಟಿನ ಬ್ಯಾಟರ್ ಮತ್ತ ಪಡ್ಡಿನ ಹಿಟ್ಟಿನ ಬ್ಯಾಟರ್ ಎಲ್ಲ ಸೇಮ್ನ ಮಾಡ್ಕೊಂತೀನಿ. ಅದಕ್ಕೂ ಇದಕ್ಕೂ ಏನ್ ಡಿಫ್ರೆನ್ಸ್ ಏನಿಲ್ಲ. ದೋಸೆ ಹಿಟ್ಟಿಗೆ ಸ್ವಲ್ಪ ಸಣ್ಣಕ್ಕೆ ರುಬ್ಕೊಂತೀನಿ, ಪಡ್ಡಿನ ಹಿಟ್ಟಿಗೆ ಸ್ವಲ್ಪ ತರಿಯಾಗಿ ರುಬ್ಕೊಂತೀನಿ. ಎರಡಕ್ಕೂ ಇಷ್ಟ ಡಿಫ್ರೆನ್ಸ್. ಸೊ ನಾನು ಹೆಂಗ್ ಮಾಡ್ಕೊಂತೀನಿ ಏನಂತೆ ಒಂದು ಆಲ್ರೆಡಿ ಸಪ್ರೇಟ್ ಆಗಿ ಒಂದು ಬ್ಲಾಗ್ ಮಾಡಿ ಹಾಕಿನಿ ವಿಡಿಯೋನ. ದೋಸೆ ಹಿಟ್ಟಿನ ಬ್ಯಾಟರ್ ನಾನು ಯಾವ ತರ ರೆಡಿ ಮಾಡ್ಕೊಂತೀನಿ ಅಂತೇಳಿ. ಸೊ ನೋಡ್ತಿರ್ಬೋದು ಮಸ್ತಾಗಿ ರೆಡಿ ಆಗೈತಿ ಇವಾಗ ಹಿಟ್ಟು. ನೋಡಿರ ಯಾವ್ದೇ ರೀತಿ ಸೋಡಾ ಹಾಕಿಲ್ಲ, ಏನು ಹಾಕಿಲ್ಲ ಫ್ರೆಂಡ್ಸ್. ಸೊ ಆದ್ರೂ ಇಷ್ಟು ಚೆನ್ನಾಗಿ ಬಂದೈತಿ ನೋಡ್ರಿ. ಈ ಸರ್ತಿ ಪಡ್ಡಿಗೆ ಅಕ್ಕಿ ನೆನ್ಸಿಡುವಾಗ ಫ್ರೆಂಡ್ಸ್ ಒಂದು ಹೊಸ ಐಟಮ್ ಹಾಕಿದ್ದೆ. ಏನಂತ ಅಂದ್ರ ಸಾಬುದಾನಿ ಹಾಕಿದ್ದೆ ಫ್ರೆಂಡ್ಸ್. ಅಕ್ಕಿ ನೆನ್ಸಿಡುವಾಗ ನೋಡೋಣ ಹೆಂಗ್ ಬರ್ತಾವ ಪಡ್ಡು ಅಂತೇಳಿ. ದೋಸೆಗೂ ಹಾಕೋಬಹುದು, ದೋಸೆನೂ ಚಲೋ ಬರ್ತಾವಂತ. ಸೊ ಹಂಗಾಗಿ ಹಾಕಿ ನೋಡೋಣ ಹೆಂಗ್ ಬರ್ತಾವ ಏನು ಅಂತೇಳಿ ಸೊ ಹಾಕಿನಿ. ಸೊ ಆ ರೀಸನ್ಗೆ ಇಷ್ಟೊಂದು ಉಬ್ಬಿ ಬಂದಿರ್ಬೋದು ಅಂತ ಅನ್ಕೊಂತೀನಿ. ಸೊ ಉಪ್ಪುನು ನಾನು ಹಾಕಿ ಇಟ್ಟಿಲ್ಲ ಫ್ರೆಂಡ್ಸ್. ನಾನು ನೈಟ್ ರುಬ್ಬಿದ ಮ್ಯಾಗ ಈಗ ಹಾಕೊಳಕಂತೀನಿ ನೋಡ್ರಿ. ಸರಿ ಇರ್ವಿನ್ ಮತ್ತ ಜಾಸ್ತಿ ಒಂದ್ ಸ್ವಲ್ಪ ಕ್ವಾಂಟಿಟಿನೂ ಜಾಸ್ತಿ ಹಾಕಿನಿ ಫ್ರೆಂಡ್ಸ್. ಯಾಕಂತ ಅಂದ್ರ ಬೆಂಗಳೂರಿಂದ ನಮ್ಮ ಮಾಮ ಬರ್ತಾರ ಅಂತಂದು ಹಸ್ಬೆಂಡ್ ಹೇಳಿದ್ರು. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದೆ. ನೋಡಿದ್ರ ಅವ್ರು ಬರ್ಲಿಲ್ಲ. ಬೆಂಗಳೂರಿನಾಗಿದ್ದ ಅತ್ತಾಗ ಊರಿಗನ ಹೋಗ್ತೀನಿ ಅಂತಂದ್ರ ಆಮ್ಯಾಗ. ಸೊ ಹಂಗಾಗಿ ಸ್ವಲ್ಪ ಹೆಚ್ಚಿಗೆ ಹಾಕಿದೆ. ನೋಡಿದ್ರ ಬರ್ಲಿಲ್ಲ. ಎಷ್ಟೊಂದ್ ದಿನ ಆಗಿತ್ತು ಫ್ರೆಂಡ್ಸ್ ಪಡ್ಡು ಮಾಡೇ ಇರ್ಲಿಲ್ಲ. ಸೊ ಪಡ್ಡಿನ ಮಣ್ಣಿನ ಸ್ವಚ್ಛಾಗಿ ತಿಕ್ಕಿ ತೊಳ್ಕೊಂಡು ಇಟ್ಟೆ ನೋಡ್ರಿ ಈಗ. ಮುಂದಿನ ವರ್ಷ ಅಲ್ಲ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತ. ಮತ್ತೇನಲ್ಲ ಚಮಚೆ ತುಂಬ ಚಟ್ನಿ ಇಲ್ಲೇ ಐತೆ. ಸರಿ ಉಪ್ಪಿನ ಡಬ್ಬಿ ಗಟ್ಟೆ ಗಿಡ ಹೋಗು. ಅಲ್ಲೇ ಮೆಟ್ಟಿಗೆ ಗಟ್ಟೆ ಗಿಡ್ತಾರ ಗಾಜಿಂದ ಅದ ಸರಿಪ ನೀವು ಮತ್ತು ಕೈ ಬಿಟ್ಟಿಗೆ ಮಾಡಂಗಿಲ್ಲ. ಬಟ್ ಇಂತ ನಮ್ ಡಬಲ್ ಕೆಲಸ ಹಚ್ಚಂತ ಕೆಲಸ ಮಾಡಕತ್ತಾರ ನೋಡಿ. ಮಾಡಂಗಿದ ಒಂದ್ 20 ಸಲ ಬೈಬೇಕು ಮನೆ ಸೀರಾಡ್ಬೇಕು. ಅವಾಗ ಬರ್ತಾರ. ಸರಿ ಮತ್ತ ಫ್ರೆಂಡ್ಸ್ ಇನ್ನೊಂದು ನಮ್ಮ ಫ್ರೆಂಡ್ ಏನೋ ನಮ್ಗ ಆರಾಮಿಲ್ದಾಗ ಒಂದು ಹೆಲ್ತ್ ಟಿಪ್ಸ್ ಕೊಟ್ಟು ಅಂತ ಹೇಳಿದ್ನಲ್ವಾ. ಸೊ ಅಕ್ಕಿ ಇವತ್ತು ಮತ್ ಮುಂದೆ ಕೂಡಲೇ ಫೋನ್ ಮಾಡಿದ್ರು. ಹೆಂಗಾಗಿ ಆರಾಮಾಗೈತಿ ಅಂತ ಹೇಳಿ. ಸೊ ಈ ತರ ಫ್ರೆಂಡ್ಸ್ ಯಾರಾದ್ರೂ ಇದ್ರ ಆರಾಮಿಲ್ದಾಗ ವಿಚಾರಿಸ್ಕೊಂಡ್ರೆ ಎಷ್ಟು ಒಂದ್ ರೀತಿ ಮನಸ್ಸಿಗೆ ಖುಷಿ ಸಮಾಧಾನ ಆಗುತ್ತಲ್ಲ ಫ್ರೆಂಡ್ಸ್. ಆರಾಮಿಲ್ಲ ಅಂತ ಹೇಳಿದ್ನಲ್ಲ ಮೊನ್ನೆ. ಸೊ ಇವಾಗ ಹೆಂಗದಿ ಅಂತ ಹೇಳಕ್ ಹಚ್ಚಿದ್ದು. ಎದ್ದು ಕೂಡಲೇನೆ ನಾನು ಸಂಡೇ ಇರೋದ್ರಿಂದ 7 ಸ್ವಲ್ಪ ಲೇಟ್ ಆಯ್ತು ಅಂತ ಹೇಳ್ಬೋದು. ಆಗಷ್ಟೇ ಎದ್ದಿದ್ದೆ. ಎದ್ದು ಬಿಸಿನೀರು ಕಾಯಿಸ್ಕೊಂಡು ಕುಡಿದೆ. ಹಸಿ ಮಾಡ್ತಕ್ಕಂಥ ಫೋನ್ ಕಾಲ್ ಮಾಡಿದ್ಲು. ಹೌದು ಸರಿ ತೆಗಿತೀನಿ ನಾನು. ಈ ಸೈಡ್ ಬಾ. ಪ್ಲೇಟ್ ತಗೊಂಡ್ ಹೋಗು. ಪ್ಲೇಟ್ ಬ್ಯಾಡನ ಪ್ಲೇಟ್ ಬೇಡ. ಸಾಂಬಾರ್ ಒಂದು ಅಷ್ಟು ದೊಡ್ಡ ಪ್ಲೇಟ್ ತಗೊಂತಿ. ಸಾಂಬಾರು ಪಡ್ಡು ತಿನ್ನಕ್ ಸರಿ ಮಸ್ತ್ ನೋಡ್ರಿ. ಇದೆ ಎಲ್ಲ ಚಮಚ
ಓಕೆ ಫ್ರೆಂಡ್ಸ್, ಅರವಿಂದ್ಗೆ ಪಡ್ ಮಾಡಿ ಹಾಕ್ಕೊಟ್ಟು ಸೊ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಈಗ ನಾನು ನೋಡ್ರಿ ನಾಷ್ಟ ಮಾಡಕ್ಕಂತೀನಿ. ಪಡ್ ಅಂತೂ ಸಖತ್ ಸಾಫ್ಟಾಗಿ ಆಗಿದ್ದವು ಫ್ರೆಂಡ್ಸು. ಚಟ್ನಿ ಅಂತೂ ಸಖತ್ ಟೇಸ್ಟಿಯಾಗೈತಿ. ಸೊ ಸೂಪರಾಗಿ ಪಡ್ಡು ಮತ್ತು ಚಟ್ನಿ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ನಾಷ್ಟ ಮಾಡಿಕೊಂಡು ಈಗ ನೋಡ್ರಿ ಬಾಂಡೆ ಹಚ್ಚಕ್ಕಂತೀನಿ. ಬಾಂಡೆ ಸೆಲ್ಫಿಗೆ ಮುಂಜಾನೆ ಸ್ವಲ್ಪ ಹಚ್ಚಿದ್ದೆ, ಒಂದು ಸ್ವಲ್ಪ ಹಂಗೆ ಇನ್ನೂ ಉಳಿಸಿದ್ದೆ. ಸೊ ಆಮೇಲೆ ಹಚ್ಚಿದ್ರೆ ಆಯಿತು ಅಂಥೇಳಿ ಸೊ ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಉಳಿದಿರೋವಂತಹ ಬಾಂಡೆ ಸೆಲ್ಫಿಗೆ ಹಚ್ಚಕತ್ತೇನೆ. ಈಗ ಅನ್ವಿತಾನು ಆಶ್ರಮದಿಂದ ಬರೋ ಟೈಮ್ ಆಗೈತಿ. ಓಕೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಈಗ ಅನ್ವಿತಾ ಆಶ್ರಮದಿಂದ ಬಂದಿದ್ದಾಳೆ. ಆಲ್ಮೋಸ್ಟ್ ಒಂದೂವರೆ ಆಗಿಬಿಡ್ತೈತಿ. ಆಕೆ ಬರುತ್ತಲೇ ಮತ್ತು ಆಕಿನ ಫ್ರೆಂಡನ್ನು ಕರ್ಕೊಂಬಂದಿದ್ದಾಳೆ. ಕರ್ಕೊಂಡು ಕುಂತು ಟಿವಿ ನೋಡ್ಕೊಂತ ನೋಡ್ರಿ ಅರ್ಬಿ ಮಾಡ್ಸಕ್ಕಂತಾಳ. ನಾನು ಈಗ ಬಟ್ಟೆಗಳನ್ನ ತೊಳೆದಾಕಬೇಕು. ಬಂದ ಕೂಡಲೇ ಪಡ್ ಮಾಡಿಕೊಟ್ಟೆ ಫ್ರೆಂಡ್ಸು. ಪಡ್ ತಿನ್ಕೊಂಡು ಈಗ ಅರ್ಬಿಗಳನ್ನ ಮಾಡ್ಸಕತ್ತ ನೋಡ್ರಿ. ರಪ್ಪ ಅಂತ ಬಿದ್ದು ನೋಡು ಕುರ್ಚಿನಾಗಿದ್ದ. ನೀ ಅಬ್ಬಾ ಅವಾಗ ಕುಂತನ ಕುರ್ಚಿ ಮುರ್ದಾನ. ಈಗ ಮತ್ ನೀ ಬಂದ್ ಕುಂದು ಅದ ಇಟ ಮನದ್ ಕಡೆಗೂ ಮುರ್ದ ಇಟ್ಬಿಟ್ರು ನೋಡ. ಅದನ್ನ ಅಲ್ಲ ಮಣಗಿದ್ದನ ಮುರ್ದೈತನ. ಇಲ್ಲ ಹಂಗ ಕುಂತಿದ್ದಾವ, ಏನ್ ಮಾಡಿದ್ದಿಲ್ಲ. ಇಲ್ಲ ಕುಂತಿದ್ದ. ಅದು ಹೊಸ ಕಾಲ್ ಮುರ್ದೈತ, ಮಣಗಿದ ಕಾಲ್ ಮುರ್ದೈತ ನೋಡ. ಅದು ಮಣದಲ್ಲಿ ಮುರಿದಿಲ್ಲ, ಮಣಿಲ್ಲ, ಅದ್ರ ಮ್ಯಾಲ ಮುರಿದ. ಏನ ನೀತನ್ ಫಸ್ಟ್ ಬರ್ತಡಕ್ಕೆ ತಗೊಂಡಿದ್ದದು. 10-10.5 ವರ್ಷ ಬಂತು. ಮಾಡಿಟ್ರೆ ಇವತ್ತೊಂದು ಲಾಸ್. ನೀ ಅದ್ರ ಸಂಸ್ಕೃತಿ ತಗೋಯಪ್ಪ. ಪೇಕಿಕ್ ಹಾಕಿ ದಾರ ಸೋತ್ ಬಡದ. ಯಾವ ಸುಮ್ಮೀರಿ ಮತ್ ಮುರಿತದ ಏನ್ ಮಾಡ್ತೀರ? ಅದನ್ನ ಮಲ್ಲ ಕುಂದಿರ್ತೀರಿ. ಮತ್ ನಾನು ನಡ ಮುರ್ಕೊಂಡ್ ಮುರಿದ ಕುರ್ಸಿನ ಮತ್ ಕುಂತ ಏನ ಅಂತಾರಲ್ಲ ಅಂತ ಆಮ್ಯಾಗ ಬೇಡ್ರಿ ಇಟ್ಟು ಬಿಡ್ರಿ. ಹೋಗಿರ ಮತ್ತ ಗುಜ್ರಿ ಆತಲ್ಲ ದೊಡ್ಡರ ಆದ್ರಲ್ಲ. ಓಹೋ ಅಜ್ಜಿ ಆದ್ರೂ ಕುಂದಿರ್ತಾಳ ನೋಡೋದ್ರ ಮ್ಯಾಗ. ಎಲ್ಲಿಗೂ ಯಾವ ಅಜ್ಜಿಗೂ ಯಾ ಅಲ್ಲ ಅಜ್ಜಿಗೋಳಿಯ ಇಟ್ಟಿನ ಸಣ್ಣರಿದ್ರೆ ಬೇಕಾಗ್ತಿದ್ದು ತೆಗೆದು ಇಟ್ಕೊಂಡಿದ್ವಿ. ನೀವು ದೊಡ್ಡರಾದ್ರೆ ನೀವು ಇದ್ರ ಮ್ಯಾಗ ಕುಂದ್ರಬೇಡ್ರಿ ಅಂತ ಅದು ಮುರಿತು. ಬರಬರಿ ಆ ಕುರ್ಚಿಗೆನ ತಿಳಿದೈತೆ ನೋಡಿ. ಇದ್ರ ಮ್ಯಾಗ ನನ್ನ ಮ್ಯಾಗಿನ ನಾ ಕುಂದ್ರಬೇಡ್ರಿ, ನಾನು ಸಣ್ಣವಾಗಿನಿ, ನೀವು ದೊಡ್ಡರಾಗಿರಿ ಮತ್ತೆ ಮುರಿದೋತದ. ಬಿಡ ಪ್ಯಾಕಿಗೆಲ್ಲ ತಗೊಂಬಂದು ಅಂಟಿಸ್ಕೊಡೋದು ಕುಂದ್ರು ಕುರ್ಚಿ. ಬೇಡ ಏನಾರ ಅನಾಹುತ ಮಾಡ್ಕೋಬೇಡ್ರಿ. ಫ್ಯಾಷನ್ ಮುರಿದ ಕುರ್ಚಿ ಮ್ಯಾಗ ಕುಂದ್ರದು. ಫ್ರೆಂಡ್ಸ್, ಇವಾಗ ನಮ್ಮ ಅನ್ವಿತಾ ಏನೋ ಗಿಫ್ಟ್ ಮಾಡ್ಕೊಂಡ್ ಬಂದಿದ್ದಾಳ ಅಂತ. ಫ್ರೆಂಡ್ಸ್, ಈಗ ಇಲ್ಲಿ ಏನಾಯ್ತು ಅಂತ ಅಂದ್ರೆ ಅನ್ವಿತನ ಫ್ರೆಂಡ್ ಬಂದು ಅನ್ವಿತಾ ನಿಮ್ಗೇನೋ ಗಿಫ್ಟ್ ಕೊಡ್ತಾಳಂತ್ರಿ ಅಂತೇಳಿ ಹೇಳಿದ್ಲು. ಸೊ ನಾನು ಹಂಗೆ ಬ್ಲಾಗ್ ಮಾಡೋಣ ಅಂತೇಳಿ ಮಾಡಿದೆ. ನೋಡಿದ್ರೆ ಅನ್ವಿತನ ಫ್ರೆಂಡ್ ಅವ್ರ ಮಮ್ಮಿನ ಕರ್ಕೊಂಬಂದಿದ್ರು ಮನೆಗೆ. ಸೊ ಅವ್ರು ಬಂದ ಕೂಡಲೇ ಏನು ಬ್ಲಾಗ್ ಏನು ಮಾಡಲಿಲ್ಲ ಫ್ರೆಂಡ್ಸ್, ಮತ್ತು ನಾಚ್ಕೊತಾರ ಅಂತೇಳಿ. ಸೊ ನಾನು ಊಟ ಮಾಡೋಣ ಅಂತ ಪಡ್ಡಕ್ಕೊಂಡಕ್ಕಂತಿದ್ದೆ. ಸೊ ಅವ್ರಿಗೂ ಹಾಕಿಕೊಟ್ಟು ನಾನು ಮಾಡಿದೆ ನೋಡ್ರಿ. ಅರ್ವಿನಿಗೆ ನೋಡ್ರಿ ನಾನು ಕೊಡ್ತೀನಿ ಮಮ್ಮಿ ಅಂತೇಳಿ ಕೊಡಾಕ್ ಹೊಂಟಾನ. ಅಸಲು ಗೋಡೆ ನೋಡ್ ಮತ್ತ ಆಸ್ಟ್ರೇಲಿಯಾಗಿದ್ದಿ. ಆಸ್ಟ್ರೇಲಿಯಾ ಅಂದೆ ಆಸ್ಟ್ರೇಲಿಯಾಗಿದ್ದಿ. ಎಲ್ಲಿಗಿದ್ದಿ ನನಗೆ ಗೊತ್ತಿಲ್ಲ ಅಂದಿಲ್ಲ. ನಮ್ಮ ಅರವಿಂದ್ ಕ್ರಿಕೆಟ್ ಆಡ್ತಾನೆ. ಈಗ ನೋಡ್ರಿ ಅಲ್ಲಿ ರೆಡಿ ಆಗ್ಯ ನೀವ ಈಗ ಬಾಲ್ ಹೊಡ್ಯಾಕ. ಅಲ್ಲಿ ಅವ್ರು ಕ್ರಿಕೆಟ್ ಆಡಕತ್ತಾರ ಆಸ್ಟ್ರೇಲಿಯಾ ಇಂಡಿಯಾಟು. ಇಲ್ಲಿ ನಮ್ಮ ಅರವಿಂದ್ ಸ್ಟಾರ್ಟ್ ಮಾಡ್ಯಾನ ಇಲ್ಲಿ ಆ ಕ್ರಿಕೆಟ್ ಮ್ಯಾಚ್ ನೋಡ್ಕೊಂತ ಕ್ರಿಕೆಟ್ ಆಡ್ಕೊಂತ. ಇನ್ನು ಒಂದೈತಿ ಅಲ್ಲ ನಡಿ. ಇಂಡಿಯಾ ಸೋಲ್ತು. ಪ್ರತಿಯೊಂದು ಬಾಲ್ನು ವಿಕೆಟ್ ಬೀಳೋಕೆ ಈಗ ಅಂದ್ರೆ ಏನೋ ಅನ್ಸಲ್ಲ
ಈಗ ಏನ್ ಅನ್ಸಲ್ಲ ನಡಿ ಓವರ್ ಮುಗೀತ ಆಟ ಮುಗೀತು ಹಾ ಟ್ರೋಫಿ ಆಸ್ಟ್ರೇಲಿಯಾದ ತಗೊಂಡೋಕ್ರ ಇಂಡಿಯಾ ಸೋಲ್ತಲ್ಲ ಅವ್ರು ತಗೊಂಡೋಕ್ರ ಫ್ರೆಂಡ್ಸ್ ಹಿಂಗ್ ನೋಡ್ರಿ ಎಲ್ಲಾರ್ದು ಊಟ ಆಯ್ತು ಸರಿ ಅವ್ರಿಗಿನ ಈಗ ಪೇಡ ತಿನ್ನಕಂತೀವಿ ಹಸ್ಬೆಂಡ್ ಪೇಡ ತಗೊಂಬಂದಾರ ನಿಂತ ಟಿಫನ್ ಬಾಕ್ಸ್ ಹೊಡ್ಕೊಂಡ್ ಬಂದಿಯಾ ಬೇರೆ ಮಾತ್ರ ಬರಂಗಿಲ್ಲ ಅದಕ್ಕ ಇದಕ್ಕ ಯೂಟ್ಯೂಬ್ ಇದ್ರಾಗ ವಾಟ್ಸಪ್ನ್ಯಾಗ ಬಂದೈತಿ ಇದ್ರೊಳಗ ಮಕ್ಕಳಿಗೆ ಟಿಫಿನ್ ಡೈಲಿ ಕಟ್ಸಿದ್ರ ನೋಡ್ರಿ ಅದ್ರ ಒಳಗ್ ಹುಳಾಗಿರ್ತಾವು ಅಂತೇಳಿ ವಾಟ್ಸಪ್ ಮಾಡ್ರ ಇದು ಈಗ 2 ದಿವಸ ನೋಡ್ಕೊಂಡ್ ಬಂದಿದನ ದಸರಾ ಹಬ್ಬಕ್ಕಿಂತ ಮೊದಲ ಫ್ರೆಂಡ್ಸ್ ಈಗ ನೋಡ್ರಿ ವಾಟ್ಸಪ್ ನ್ಯಾಗ ಹಂಗತೆ ಬಂದಿರೋದಕ್ಕ ನಮ್ದು ಟಿಫನ್ ಬಾಕ್ಸ್ ಹೆಂಗಾಗೈತಿ ಅಂತ ನೋಡು ಕ್ಯೂರಿಯಾಸಿಟಿ ನಮ್ದು ಹೆಂಗೈತೋ ಅಂತೇಳಿ ಹೆಂಗಿದ್ರು ಕೆಟ್ಟೈತೆ ಓಪನ್ ಮಾಡಿ ನೋಡೋಣ ಅಂತೇಳಿ ಸೊ ನಿಮ್ಗೂ ತೋರಿಸ್ದಂಗ ಆಗತ್ತಾ ನೀವು ಯಾರೆಲ್ಲ ವಿಡಿಯೋ ನೋಡಿರಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಟಿಫನ್ ಬಾಕ್ಸ್ ಹಿಂಗೆ ಓಪನ್ ಮಾಡ್ಬಿಟ್ರೆ ಒಳಗ್ ಗುಬು ಬಾಳು ಗತೆ ಅದಾವ ಅವ್ರು ಈಸಿಲಿ ಓಪನ್ ಮಾಡಿದ್ರಲ್ಲ ಅದು ಹೆಂಗ ಇದು ಟೈಪ್ ಬಾಳ ದುಡ್ದ ಬರೋಳು ಬಹಳ ತನಕ ಜಗ್ಗ್ಯಾಡಾಗ ಪಕ್ಕಡಲ್ ಮ್ಯಾಕ್ ಎತ್ ಬಂತ್ ನೋಡು ಅದಾವು ಹುಳ ನೋಡು ಹೊಲಸ್ ಐತಿ ಬಾಳ ದಿನ ಆತ್ ನಾವ್ ಇದನ್ನ 1 ತಿಂಗಳ ಮ್ಯಾಲ ಆತ್ ಇದನ್ನ ತೆಗದಿಟ್ಟ ಹುಳ ಅದಾವ ನೋಡ ತಡಿ ನೋಡಂತ ನಾವ್ 1 ತಿಂಗಳ ಮ್ಯಾಲ ಆತ ನಮ್ದೇನ್ ಇಲ್ಲ ಅನ್ಸುತ್ತ ಒಂದತೆ ಅಷ್ಟೊಂದು ಏನ 1 ತಿಂಗಳ ಅಂತ ಅವ್ರದ್ರಷ್ಟಿಲ್ಲ ಹೆಂಗ ಅವನ್ನೆಲ್ಲ ಅವಾಗ ನೋಡ್ಬೇಕಾಗಿತ್ತು ನೋಡ್ರಿ ಫ್ರೆಂಡ್ಸ್ ನಮ್ದು ಟಿಫನ್ ಬಾಕ್ಸ್ ಓಪನ್ ಮಾಡಿ ನೋಡಿದ್ರೆ ಒಳಗ್ ಹಿಂಗತೆ ಐತಿ ನಮ್ದೇನ್ ಹಂಗಿಲ್ಲಲ್ಲ ಅದು ಇದು ಜಂಗ್ ಇದು ಜಂಗ್ ಆದ್ರೆ ಇದನ್ನ ಯೂಸ್ ಮಾಡಬಾರ್ದು ಇಂತ ಬಾಕ್ಸ್ ಯೂಸ್ ಮಾಡಬಾರ್ದು ಹೌದು ಹೇಳ ಇದೆಲ್ಲ ಕುಂತಿರ್ತಾವ ಯೂಸ್ ಮಾಡಬಾರ್ದು ಇಂತ ಮ್ಯಾಲ ದಸರಾ ಹಬ್ಬಕ್ಕೆ ನಮ್ಮಲ್ಲ ಇದು ಮುಚ್ಚಳ ಮುರ್ಕೊಂಬಂದ ಅವಾಗ ದಿನ ಹಸಿದಿರುತ್ತಿಲ್ಲ ಅವಾಗ ಗೊತ್ತಾಗತ್ತದ ಈಗ ಡ್ರೈ ಆಗೈತಲ್ಲ ಹುಳ ಇದ್ವು ಒಂದ್ ಸತ್ತಿರ್ತಾವು ಇದ್ವ ಬಿಟ್ಟಿದ್ದು ಹೆಂಗ್ ಗೊತ್ತಾಗಬೇಕು ಇದು ಯಾರ ಗಿಫ್ಟ್ ಮಾಡಿದ್ದು ನೀತಾಗ ನಿಮ್ ಏನ್ ಹೇಳ್ತಿ ಬಿಳಪ್ಪ ಯಾವಾಗ ಅಷ್ಟ ಯೂಸ್ ಮಾಡೋದು ಅದು 15 ದಿವಸಕ್ಕ ತಿಂಗಳ ಒಮ್ಮೆ ಯೂಸ್ ಮಾಡಿದ್ರೆ ಏನಾಗಲ್ಲ ದಿನಂಪ್ರತಿ ಯೂಸ್ ಮಾಡಬಾರ್ದು ಅದನ್ನ ನೋಡಿ ಒಟ್ಟು ಬೆಂಡ್ ಐತದ ಇದ್ರೊಳಗ ಇರ್ತೈತದ ಬೆಂಡ್ ಅಲ್ಲಿದ ಇದನ್ನು ಇಡಕ್ ಬರ್ತೈತಿ ನೋಡಿ ಇದೊಂದು ಬೌಲ್ ಗತಿ ಆತ್ ನೋಡು ಬೌಲ್ ಏನು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಬೆಂಡನ ಇದು ಒಟ್ಟು ನೋಡಿ ಹೊಡೆದೈತೆ ಅಲ್ಲ ಈಗ ಗೆದ್ದಿದೆ ಹೊಡೆದೈತೆ ನೋಡ್ರಿ ಇಂತ ನೋಡಿ ಸ್ಟೀಲ್ ಎಂತ ಸ್ಟೀಲ್ ಹಾಕ್ಯಾರ ನೋಡಿ ಫ್ರೆಂಡ್ಸ್ ಎಷ್ಟು ತಿಳು ಅಂತ ಸ್ಟೀಲ್ ಹಾಕಿ ಏನ ಫುಲ್ ಬೆಂಡನ ಇದು ಬೇರೆ ತರ ಐತಿ ಬೆಂಡ ಅದು ನೋಡಿ ಫ್ರೆಂಡ್ಸ್ ಹೆಂಗೈತಿ ಬೆಂಡ ಸಿಡೈತಿ ನೋಡಿ ಟಿಫನ್ ಬಾಕ್ಸ್ ನೋಡಿ ಎಷ್ಟು ತುಲಕ್ ಮಾಡಿದ್ರ